ಅಮ್ಮ ಅನ್ನಪೂರ್ಣ, ಪದ್ಮ ಮಾತಾಡಿದ ವಿಷಯನೆಲ್ಲ ಮರೆತು ಇವ್ರ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿದ್ರೆ ಅಷ್ಟೇ ಸಾಕು. ಸೀನು, ಮಾವ, ಏನ್ ನಡೀತಿದೆ? ಏನ್ ಮಾವ? ನಿನ್ ಚೀಟಿ ಫಂಡ್ ವ್ಯಾಪಾರ. ಭಾವನವರು ಮನೇಲಿ ಏನ್ ನಡೀತಿದೆ ಅಂತಲ್ಲ, ನಿನ್ ವ್ಯಾಪಾರ ಹೆಂಗ್ ನಡೀತಿದೆ ಅಂತ ಕೇಳ್ತಿದ್ದಾರೆ. ಪಾರ್ವತಿ, ಅಮ್ಮ ಬಡ್ಸು. ಅನ್ನ ಬಡ್ಸೋ ಬದಲು ಫಿಟ್ಟಿಂಗ್ ಇಡ್ತಿದ್ದಾಳೆ. ಚೀಟಿ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೌದು ದೊಡ್ಡಪ್ಪ, ನಾನು ಕೂಡ ಹತ್ರನೇ ಇದ್ದು ನೋಡ್ಕೋತಾ ಇದ್ದೀನಿ. ಒಳ್ಳೇದಮ್ಮ. ನೀವ್ ತಿನ್ನಿ. ಸೀನುಗೆ ಆದ್ಯ ಬಡಿಸ್ತಾಳೆ, ಶಿವರಾಜುಗೆ ಪಾರ್ವತಿ ಬಡಿಸ್ತಾಳೆ, ನನಗೆ ಜಾನಕಿ ಬಡಿಸ್ತಾಳೆ. ಭಾವನವ್ರಿಗೆ ಬಡಿಸೋದಕ್ಕೆ ಪದ್ಮ ಇಲ್ಲಿ. ಅದು ನಾನೇ ಹಾಕೋತೀನಿ ಭಾವನವ್ರೆ. ನನ್ನ ಹೆಂಡತಿ ಕೈ ಚಿಕ್ಕದಲ್ವಾ, ನಂದು ದೊಡ್ಡ ಕೈ. ನಾನು ಈ ದೊಡ್ಡ ಕೈಲೇ ಹಾಕೋತೀನಿ. ನಾನೇ ಹಾಕೋತೀನಿ. ಸರಿ ಬಿಡಿ. ಈ ಮನೇಲಿ ಊಟ ಮಾಡಬೇಕಾದ್ರೆ ಪದ್ಧತಿ ಇದೆ ಅಂತ ಗೊತ್ತು ಅಲ್ವಾ ಭಾವನವ್ರೆ? ಗಂಡಂದ್ರಿಗೆ ಹೆಂಡತಿರು ಬಳಸ್ಬೇಕು. ನನ್ ಮುಖ ಯಾಕೆ ನೋಡ್ತಿದ್ಯಾ? ತಿನ್ನು. ಅದೇ ಈಗ ಏನ್ ಹೇಳೋಣ ಅಂತ. ಏನು? ಅದೇ ಇವಾಗ ನಾನು ಏನ್ ಹಾಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಣ್ಣ, ತೊವೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿದೆ. ಅದನ್ನೇ ಹಾಕೋತೀನಮ್ಮ, ಹಾಕೋತೀನಿ. ಪದ್ಮ ಎಲ್ಲಿದ್ದಾಳಮ್ಮ? ಮೈಗ್ ಹುಷಾರಿಲ್ಲ ರಾಜು, ರೂಮಲ್ಲಿದ್ದಾಳೆ. ಹೌದು ಹೌದು ಭಾವನವ್ರೆ, ಅವಳಿಗೆ ಮೈ ಹುಷಾರಿಲ್ಲ, ಮಲ್ಕೊಂಡಿದ್ದಾಳೆ. ಏನಾದ್ರೂ ತಿಂದ್ಲಾ? ಅದು ನಾನು ಕೇಳಿದೆ ಭಾವನವ್ರೆ, ಹಸುವಿಲ್ವಂತೆ, ಆಮೇಲೆ ತಿಂತಾಳಂತೆ. ತಂಗಿಮ್ಮ, ಭಾವನವ್ರಿಗೆ ಪಲ್ಯ ಹಾಕ್ಬಿಡು, ತುಂಬಾ ಚೆನ್ನಾಗಿದೆ. ತಿನ್ನಿ ಭಾವನವ್ರೆ. ತಿನ್ನಿ.